ಹಲೋ ನಮಸ್ಕಾರ. ಇನ್ನೊಂದು ದಿನದ ವ್ಲಾಗ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಮನೆಯಲ್ಲಿ ಅಕ್ಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡು ರಘು ನಾನೇ ಮಾಡ್ತೀನಿ ಅಂದರು. ಸೊ ಹಾಗಾಗಿ ಹೇಗೆ ಮಾಡ್ತೀವಿ ಅನ್ನೋದನ್ನ ಇವತ್ತು ತೋರಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲಿಗೆ ಹಾಲು, ಆಮೇಲೆ ಅದಕ್ಕೆ ಮೇಯ್ನ್ ಬೇಕಾಗಿರೋದು ಅಕ್ಕಿ, ಅದನ್ನು ನೆನೆಸಿಟ್ಕೊಂಡಿದ್ರು 2 hour ಬಿಫೋರು. ಹಾಗೆ ಡ್ರೈ ಫ್ರೂಟ್ಸು, ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿ ಇಷ್ಟು ಬೇಕು. ಸೊ ಮೊದಲಿಗೆ ಹಾಲನ್ನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದು ಸ್ವಲ್ಪ ಒಂದೆರಡು ಕುದಿ ಬರೋವರೆಗೂ ಅದನ್ನು ಕುದಿಸಿ, ಅದಾದಮೇಲೆ ಅದಕ್ಕೆ ಅಕ್ಕಿಯನ್ನು ಹಾಕಿ ಅದು ಸ್ವಲ್ಪ ಆ ಹಾಲಿನಲ್ಲೇ ಅಕ್ಕಿ ಬೇಯಬೇಕು, ಆವಾಗಲೇ ಟೇಸ್ಟ್ ಜಾಸ್ತಿ ಬರೋದು. ಘಮ ಘಮ ಅಂತಿದೆ. ಇರುತ್ತಲ್ಲ, ಇದನ್ನ ಅವಾಗ ಬಾಯಿ ಹಾಕೊಂಡ್ರೆ ಅದೆಲ್ಲ ಖಾಲಿ ಆಗುತ್ತೆ, ಇಲ್ಲಿ ಹಾಕಕ್ಕೆ ಅವಶ್ಯಕತೆ ಇರಲ್ಲ. ಇರೋ ಬರೋ ದ್ರಾಕ್ಷಿ, ಗೋಡಂಬಿ, ಡ್ರೈ ಫ್ರೂಟ್ಸ್ ಎಲ್ಲ ಇವರೇ ತಿಂತಾಯಿದ್ರು ಅನಿಸುತ್ತೆ. ಇಲ್ಲ, ಜಸ್ಟ್ ಜೋಕಿಗೆ ಹೇಳಿದೆ ಅಷ್ಟೇ. ಸೊ ಎಲ್ಲದನ್ನೂ ಆ ಹಾಲಲ್ಲಿ ಅಕ್ಕಿ ಚೆನ್ನಾಗಿ ಬಂದಮೇಲೆ ಅದಕ್ಕೆ ಈ ಡ್ರೈ ಫ್ರೂಟ್ಸ್ನ ಕೂಡ ಹಾಕೋಬೇಕು. ಇಲ್ಲ ಸಪ್ರೇಟಾಗಿ ನೀವು ತುಪ್ಪದಲ್ಲಿ ಹುರಿದು ಬೇಕಿದ್ರೂ ಹಾಕೋಬೋದು. ಸೊ ನಾವು ಹಾಕಿದ್ದು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಆ್ಯಂಡ್ ಪಿಸ್ತಾ ಇದಿಷ್ಟನ್ನು ಹಾಕಿದ್ವಿ. ಸೊ ಈ ಥರ ಕಾಣಿಸ್ತಿತ್ತು. ಸೊ ಇದಿನ್ನೂ ಚೆನ್ನಾಗಿ ಗಟ್ಟಿ ಆಗಬೇಕು, ಆ ಫ್ಲೇವರ್ ಚೆನ್ನಾಗಿ ಗೊತ್ತಾಗುತ್ತೆ. ಅದರಲ್ಲೇ ಕುದೀತಾನೆ ಅದು ಗಟ್ಟಿ ಆಗ್ತಾ ಬರುತ್ತೆ, ಮಲೈ ಜೊತೆನಲ್ಲಿ ಬರುತ್ತೆ. ಸೊ ಅದಕ್ಕೆ ಏಲಕ್ಕಿ, ಆಮೇಲೆ ನಿಮಗೆ ಎಷ್ಟು ಸಕ್ಕರೆ ಬೇಕೋ, ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ಸೊ ಈ ಥರ ಕುದೀತಾ ಇರುತ್ತೆ. ನಮ್ಮ ಮನೆಯ ಬಾಣಸಿಗರು ಇವತ್ತಿಗೆ ಏನು ಮಾಡ್ತಾ ಇದ್ದೀರಾ? ಅಕ್ಕಿ ಪಾಯಸ ಯಾರಿಗೆ? ನನಗೆ. ನೀವೊಬ್ಬರೇ ತಿನ್ನೋದಾ? ನಾನು ಮಾಡ್ಕೊಂಡು ನಾನೇ ತಿನ್ನೋದು. ನಾನು ಆಗಲೇ ಹೇಳ್ದಾಗೆ ಅದು ಕುದೀತಾ ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಫೈನಲಿ ಆ ಟೆಕ್ಸ್ಚರ್ ಈ ಥರ ಬರುತ್ತೆ. ಸೊ ಹಾಲೆಲ್ಲ ಹಿಂಗಿ ಅಕ್ಕಿ ಫುಲ್ ಹಾಲನ್ನ ಹೀರ್ಕೊಂಡು ಈ ಥರ ಗೊತ್ತಾಗತ್ತೆ. ಸೊ ಫಸ್ಟ್ ಅವರೇ ಟೇಸ್ಟ್ ನೋಡಿ ಹೇಗಿದೆ ಅಂತ ಕೂಡ ಹೇಳಿದ್ರು. ಜೊತೆಗೆ ನಾವು ಸಲಾಡ್ ಮಾಡಿದ್ವಿ, ಅಂದರೆ ಕೋಸಂಬರಿ, ಕನ್ನಡದಲ್ಲಿ ಹೆಸರುಕಾಳು ಮತ್ತು ಸೌತೆಕಾಯಿದು. ಸೊ ಫಸ್ಟ್ ಬೌಲು ದೇವ್ರಿಗೆ ಏನೇ ಸ್ವೀಟ್ ಮಾಡೋರು ಎತ್ತಿಡ್ತೀವಿ, ಹಾಗಾಗಿ ದೇವ್ರ ಮುಂದೆ ಇಟ್ಟು ಆಮೇಲೆ ನಾವು 3 ಜನ ಹಾಕ್ಕೊಂಡು ತಿನ್ನೋದಕ್ಕೆ ಅಂತ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡ್ವಿ. ಜೊತೆಯಲ್ಲಿ ಕೋಸಂಬರಿ. ಸೊ ಇಟ್ಸ್ ಎ ವೆರಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹೊಟ್ಟೆ ಕೂಡ ತುಂಬುತ್ತೆ. ದಿನ ಸೇಮ್ ರಿಪಿಟೇಷನ್ ತಿಂಡಿಗಳನ್ನ ಮಾಡಿ ಬೋರ್ ಆಗಿರೋರಿಗೆ ಇದಂತೂ ಒಳ್ಳೆ ಕಾಂಬಿನೇಷನ್ನು, ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ಬೋದು. ಅಕ್ಕಿ ಪಾಯಸ ವಿತ್ ಸಲಾಡ್ ರೆಡಿ ಟು ಈಟ್. ಹಾಗೆ ನಿಮಗೆ ಗೊತ್ತಾ, ಈ ಅಕ್ಕಿ ಪಾಯಸನ ಆ್ಯಕ್ಚುಲಿ ಕೃಷ್ಣ ರಾಧೆಗೋಸ್ಕರ ಪ್ರೀತಿಯಿಂದ ಯಾವಾಗಲೂ ಮಾಡಿಕೊಡ್ತಿದ್ದಿದ್ದು. ಸೊ ಇವತ್ತು ನನ್ನ ಕೃಷ್ಣ ನನಗೆ ಮಾಡಿಕೊಟ್ಟಿರೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆ ಇನ್ನೊಂದು ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್.